ನೀವು ಚಪಾತಿ ಜೊತೆಗೆ ಈ ರೆಸಿಪಿ ಏನಾದರೂ ಟ್ರೈ ಮಾಡಿದರೆ ಎರಡೇ ಸಾಕು ಅನ್ನೋರು ಇನ್ನೂ ಎರಡು ಜಾಸ್ತಿನೇ ಚಪಾತಿ ತಿಂತೀರ. ಅಷ್ಟೊಂದು ರುಚಿಕರವಾಗಿರುವ ಈ ಮೆಣಸಿನಕಾಯಿಯ ರೆಸಿಪಿ. ಈ ಮೆಣಸಿನಕಾಯಿ ಏನಾದರೂ ನಿಮಗೆ ಸಿಕ್ಕಿದರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ತಿಂಗಳಿಟ್ಟರೂ ಹಾಳಾಗುವುದಿಲ್ಲ. ಸ್ವಲ್ಪನೂ ಖಾರ ಇಲ್ಲದೆ ಇರುವ ರುಚಿಕರವಾಗಿರುವ ಈ ಮೆಣಸಿನಕಾಯಿ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮಾಡುವುದು ತುಂಬ ಸುಲಭ, ರುಚಿ ಬೊಂಬಾಟಾಗಿರುತ್ತೆ. ಮೊದಲಿಗೆ 1/4 kg ಆಗುವಷ್ಟು ಮೆಣಸಿನಕಾಯಿಯನ್ನು ಚೆನ್ನಾಗಿ ತೊಳೆದು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಈ ರೀತಿ ಹರಡ್ಕೊಂಬಿಡಿ. ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು. ಈಗ ಇವನ್ನು ಈ ಮಧ್ಯದಲ್ಲಿ ಸೀಳ್ಕೊಂಬರೋಣ. ಎಲ್ಲ ಮೆಣಸಿನಕಾಯನ್ನು ಈ ರೀತಿ ಸೀಳ್ಕೊಂಬರೋಣ. ಈ ಮೆಣಸಿನಕಾಯಿ ಸ್ವಲ್ಪನೂ ಖಾರ ಇರುವುದಿಲ್ಲ. ನೋಡಿ, ಈ ರೀತಿ ಸೀಳ್ಬಿಟ್ಟು ಈ ರೀತಿ ಅಗಲವಾಗಿ ಮಾಡಿ ಎಲ್ಲ ಮೆಣಸಿನಕಾಯನ್ನು ಈ ರೀತಿ ನಾನು ಅರ್ಧ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಈ ಬೌಲಲ್ಲಿ ಈ ರೀತಿ ಉದ್ದ ಸೀಳಿರುವ ಮೆಣಸಿನಕಾಯನ್ನು ಕಟ್ ಮಾಡಿ ಹೀಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪೌಡ್ರ್ ಮಾಡ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನಕಾಯಿ 3 ಮೆಣಸಿನಕಾಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. 1 ದೊಡ್ಡ ಚಮಚದಷ್ಟು ಜೀರಿಗೆ, ಹಾಗೆ ಸೋಂಪು ಕಾಳು, ಧನಿಯಾ ಕಾಳು 1 ಚಮಚದಷ್ಟು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. 2 ಚಮಚದಷ್ಟು ರೆಡಿ ಇದೆ ನೋಡಿ. ಹಾಗೆ ನಾನು ಅರಿಶಿನ ಪುಡಿ ಹಾಕ್ತಾಯಿಲ್ಲ, ಅರಿಶಿನದ ಪೀಸ್ ಒಣಗಿರೋದು ಹಾಕ್ತಾಯಿದ್ದೀನಿ. ಅರ್ಧ ಚಮಚದಷ್ಟು ಕಾಳುಮೆಣಸು, ಹಾಗೆ ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಕಾಳು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕಾಗತ್ತೆ. 1 ದೊಡ್ಡ ಚಮಚದಲ್ಲಿ ಉಪ್ಪನ್ನು ಹಾಕಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಈ ರೀತಿ ತರಿಯಾಗಿ ಪೌಡ್ರ್ ಆದರೆ ಸಾಕಾಗುತ್ತೆ. ಈಗ ಇದನ್ನು ಪಕ್ಕದಲ್ಲಿ ಇಟ್ಕೊಂಡು ಈಗ ಮೆಣಸಿಕಾಯನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು ಕಬ್ಬಿಣದ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಒಂದು ಅರ್ಧ ಬೌಲ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಈ ರೀತಿ ಮೆಣಸಿಕಾಯನ್ನೆಲ್ಲವನ್ನು ಹಾಕ್ಕೊಂಬಿಡಿ. ಈ ರೀತಿ ಮೆಣಸಿಕಾಯಿ ಸಿಕ್ಕಾಗ ನೀವು ಒಂದು ಅರ್ಧ kg ಆಗುವಷ್ಟು ತಂದು ರೆಡಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ತಿಂಗಳಾನುಗಟ್ಟಲೆ ನೀವು ಇದನ್ನು ಯೂಸ್ ಮಾಡ್ಬೋದು. ಇದಕ್ಕೀಗ ಪುಡಿ ಉಪ್ಪನ್ನು ಒಂದು ಅರ್ಧ ಚಮಚದಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಪುಡಿ ಮಾಡುವಾಗ ಒಂದು ಅರ್ಧ ಚಮಚ, ಈಗ ಒಂದು ಅರ್ಧ ಚಮಚದಷ್ಟು ಹಾಕಿದ್ದೀವಿ. ಅಂದರೆ 1 ಚಮಚದಷ್ಟು ನಾವು ಉಪ್ಪನ್ನು ಬಳಸಿದ್ದೀವಿ. ಇದಕ್ಕೆ ನಿಮ್ಮ ರುಚಿಗೆ ತಕ್ಕ ಹಾಗೆ ನೀವು ಹಾಕೋಬೋದು. ಈಗ ಇದನ್ನು ಚೆನ್ನಾಗಿ ಒಂದು 2 ನಿಮಿಷಗಳ ಕಾಲ ಮೆಣಸಿಕಾಯಲ್ಲಿ ಸ್ವಲ್ಪ ಬಿಳಿ ಅಂಶ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಸ್ವಲ್ಪ ಬಿಳಿ ಬರ್ತಾ ಇದೆ. ಈ ಸಮಯದಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ಪುಡಿ ಇಂಗನ್ನು ಹಾಕ್ಕೊಳ್ಳಿ. ಇಂಗು ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ರುಚಿ ಕೊಡೋದ್ರ ಜೊತೆಗೆ ಕೆಲವರಿಗೆ ಈ ಹಸಿಮೆಣಸಿಕಾಯಿ ತಿಂದರೆ ಗ್ಯಾಸ್ಟ್ರಿಕ್ ಅಂತಾರಲ್ವ, ಹಾಗಾಗಿ ಈ ಇಂಗನ್ನು ಬಳಸಿದರೆ ತುಂಬ ಒಳ್ಳೆಯದು. ನೋಡಿ, ಇವಾಗ ಮೆಣಸಿನಕಾಯಿ ಚೆನ್ನಾಗಿ ಬೆಂದಿದೆ, ಬಿಳಿ ಬರ್ತಾ ಇದೆ ಮೆಣಸಿನಕಾಯಲ್ಲಿ. ಈ ಸಮಯದಲ್ಲಿ ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಏನಾದರೂ ಮ್ಯಾಂಗೋ ಪೌಡರ್ ಇದ್ದರೆ ಹಾಕ್ಕೊಳ್ಳಿ. ಹಾಗೆ ಚಾಟ್ ಮಸಾಲ ಇದ್ದರೆ, ಯಾವ್ಯಾವುದು ಸ್ಪೈಸಸ್ ಪೌಡರ್ ಇದ್ದರೆ ಎಲ್ಲವನ್ನು ಹಾಕ್ಕೊಳ್ಬೋದು. ಇದಕ್ಕೀಗ ಒಂದು 2ರಿಂದ 3 ಚಮಚ ಆಗುವಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಳ್ಳಿ. ಈ ಗಟ್ಟಿ ಮೊಸರನ್ನು ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ. ಹಾಕಿ 2ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮೆಣಸಿನಕಾಯಿ ತುಂಬ ಚೆನ್ನಾಗಿ ಬೆಂದಿದೆ. ಬೆಂದಾದ ಮೇಲೆ ನೀವು ಮೊಸರನ್ನು ಹಾಕೋದ್ರಿಂದ ಮೆಣಸಿನಕಾಯಿಗೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಈಗ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಈ ರಸ ಎಲ್ಲ ಚೆನ್ನಾಗಿ ಡ್ರೈ ಆಗೋ ರೀತಿ ನೀವು ಇದನ್ನು ಫ್ರೈ ಮಾಡಿಕೊಂಡು ನಂತರ ನೀವು ರೆಡಿ ಮಾಡ್ಕೊಂಡಿರುವ ಪೌಡ್ರನ್ನು ಹಾಕ್ಕೊಂಬಿಡಿ. ಪೂರ್ತಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಉರಿಯನ್ನು ಆಫ್ ಮಾಡ್ಕೊಂಬಿಡಿ. ನಾನು ಕಬ್ಬಿಣದ ಕಡಾಯಿ ತೊಗೊಂಡಿರೋದ್ರಿಂದ ಜಾಸ್ತಿ ಬಿಸಿ ಅಂಶ ಇರುತ್ತೆ, ಹಾಗಾಗಿ ಮೆಣಸಿನಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಸ್ಟವ್ ಉರಿಯನ್ನು ಆಫ್ ಮಾಡಿ ನೋಡಿ, ಇವಾಗ ಮೆಣಸಿನಕಾಯಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಘಮ್ ಅನ್ನುವ ಸ್ಮೆಲ್ ಕೂಡ ಬರ್ತಾ ಇದೆ. ಈಗ ರೆಡಿ ಇದೆ. ಇದು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ. ಈ ಕಡಾಯಿಯಿಂದ ಒಂದು ಪ್ಲೇಟಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನಮ್ಮ ಬಿಸಿಯಾಗಿರುವ ಮೆಣಸಿನಕಾಯಿ ಡಿಫ್ರೆಂಟ್ ಆಗಿರುವ ಈ ಫ್ರೈ ರೆಡಿ ಇದೆ. ಇದನ್ನು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ, ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಪಲ್ಯ ಇಲ್ಲಾಂದರೆ ತಲೆ ಕೆಡಿಸ್ಕೊಳ್ಬೇಡಿ. ಬಿಸಿ ರೈಸ್ ಜೊತೆಗೆ ಒಂದೇ ಒಂದು ಪೀಸ್ ಇದ್ದರೆ ಸ್ವಲ್ಪ ತುಪ್ಪ ಹಾಕಿ ತಿಂತಾಯಿದ್ರೆ ಮಸ್ತಾಗಿರುತ್ತೆ.
ನಾನು ಪುಲ್ಕ ಚಪಾತಿ ಮಾಡ್ಕೊಂಡಿದ್ರೆ ನನಗೆ 2 ಸಾಕು ಚಪಾತಿ ಅನ್ನೋರು ಕೂಡ ಇನ್ನೂ 2 ಚಪಾತಿ ಜಾಸ್ತಿ ತಿಂತೀರ. ಅಷ್ಟೊಂದು ರುಚಿಯಾಗಿರುತ್ತೆ. ಈ ಕೆಲವರಿಗೆ ಹಸಿಮೆಣಸಿಕಾಯಿ ಅಂದರೆ ನಮಗೆ ಬೇಡ, ಗ್ಯಾಸ್ಟ್ರಿಕ್ ಇದೆ ಅನ್ನೋರು ಕೂಡ ಈ ಹಸಿಮೆಣಸಿಕಾಯಿ ತುಂಬ ಚೆನ್ನಾಗಿರುತ್ತೆ. ಹಿಂಗೆಲ್ಲ ಹಾಕಿ ಮಾಡಿರೋದ್ರಿಂದ ನಮ್ಮ ಒಂದು ಹೊಟ್ಟೆಗೂ ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ. ನೋಡಿದ್ರಲ್ಲ, ಈ ಮೆಣಸಿನಕಾಯಿ ಸಿಕ್ಕಿದ್ರೆ ಮರಿದೆ ತಂದು ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಪೇಜನ್ನು ಫಾಲೋ ಮಾಡಿ.